ಬೆಳಗ್ಗೆ ಲೇಟಾಗಿ ಎದ್ದರೂ ಬೇಗ ರೆಡಿಯಾಗಿ ನಾನು ಹೊರಟಿದ್ದೆ ಆಫೀಸ್ಗೆ. ಅಂಕಲ್ ಹೊರಟಿದ್ರು ಜಾಗಿಂಗ್ಗೆ. ಮನೆಯಿಂದ ಕೆಳಗಡೆ ಬಂದು ಬೈಕ್ ಹತ್ತಿ ಗಾಡಿ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ನಾನು ಹೆಲ್ಮೆಟ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಮತ್ತೆ ಲಿಫ್ಟ್ ಹತ್ತಿ ಮನೆಯೊಳಗಡೆ ಹೋಗಿ ಹೆಲ್ಮೆಟ್ ತಗೊಂಡು ಕೆಳಗಡೆ ಬಂದೆ. ಹೆಲ್ಮೆಟ್ ಹಾಕ್ಕೊಂಡು ಬರೋ ಅಂತ ಆಫೀಸ್ ಕಡೆಗೆ ಹೊರಟೆ. ಬರೋ ಅಂತ ಆಫೀಸಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಲೇಟು. ಕೊನೆಗೂ ಲೇಟ್ ಆಗೇ ಹೋಯಿತು. ಹಂಗೋ ಹಿಂಗೋ ತಲೆನ ಪರ ಅಂತ ವಾಚ್ಕೊಂಡು ಆಫೀಸ್ ಕಡೆಗೆ ಹೊರಟೆ. ಆಫೀಸ್ ಒಳಗಡೆ ಹೋಗ್ತಿದ್ದಂಗೆ ನಂಗೆ ಬಂದಿದ್ದ ಡೌಟು, ಸ್ಟೇರ್ಸಲ್ಲಿ ಹೋಗ್ಲಾ ಲಿಫ್ಟಲ್ಲಿ ಹೋಗ್ಲಾ ಅಂತ. ಕೊನೆಗೂ ಸ್ಟೇರ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಸ್ಟೇರ್ಸಲ್ಲಿ ಆಫೀಸಿಗೆ ಹೋದೆ. ID ಕಾರ್ಡ್ ಟ್ಯಾಪ್ ಮಾಡಿ ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಫ್ರೆಂಡಿಗೆ ಬಂತು ಒಂದು ಡೌಟು. ಏನು ಮಾಡಿದ್ರು ಅವಳ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಪ್ರಾಬ್ಲಮ್ ಅದು ಸಾಲ್ವ್ ಮಾಡೋಣ ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿದೆ. LKGಯಿಂದ ಇಂಜಿನಿಯರ್ವರೆಗೂ ಎಲ್ಲದರಲ್ಲೂ ಪಾಸ್ ಆದ ನನಗೆ ಈ ಕೋಡಿಂಗಲ್ಲಿ ಟೆಸ್ಟ್ ಕೇಸ್ ಪಾಸ್ ಮಾಡೋದ್ರಲ್ಲಿ ಫೇಲ್ ಆಗೋದೆ. ತಲೆನ ಪರ ಅಂತ ಕೆರ್ಕೊಂಡು ಕೋಡಿಂಗ್ ಮಾಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಕಾಣಿಸ್ತು ಕಾಫಿ ಮಗ್ ಇಟ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋಗ್ತಿರ್ಬೇಕಾದ್ರೆ ಕಾಣಿಸಿದ್ರು ನಮ್ಮ ಸೀನಿಯರ್ಸ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ತಲೆ ಮೇಲೆ ಕೈ ಇಟ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಪಕ್ಕದಲ್ಲಿರೋ ಅಕ್ಕಗೆ ಸ್ಮೈಲ್ ಕೊಟ್ಬಿಟ್ಟು ಲೆಮನ್ ಟೀ ಹಾಕೊಂಡು ಬಂದು ಕೂತ್ಕೊಂಡೆ. ಲೆಮನ್ ಟೀ ಕುಡ್ಕೊಂಡು ನೇಚರ್ ನೋಡಿಕೊಂಡು ಕುಡಿದಿರೋ ಲೆಮನ್ ಟೀನ ಅನ್ಲೋಡ್ ಮಾಡಿಕೊಂಡು ಮೀಟಿಂಗ್ ಅಟೆಂಡ್ ಮಾಡಿ ಹೊರಗಡೆ ಬಂದು ಯಾವಾಗ ಊಟ ಹೋಗೋದು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಬ್ರೇಕಿಂಗ್ ನ್ಯೂಸ್, ಲಂಚ್ ಟೈಮಲ್ಲಿ ಊಟ ಮಾಡಿ ಅಂತ ಟೈಮ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು ಮೀಟಿಂಗ್ ಬಿಡೋಂಗಿಲ್ಲ, ನಾವು ಊಟಕ್ಕೆ ಹೋಗಂಗಿಲ್ಲ. ನಮ್ಮಲ್ಲಿ ಕಟ್ಟೆ ಕಡೆದಾಗಿ ಕಾಡುವ ಪ್ರಶ್ನೆ ಈಗೂ ಉಂಟೆ. ಚೆನ್ನಾಗಿ ಊಟ ಮಾಡಿಕೊಂಡು ಕ್ಯಾರಮ್ ಆಡ್ಕೊಂಡು ಊನು ಆಡ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಕೊಟ್ಟರು ಸ್ನ್ಯಾಕ್ಸ್. ತಿಂತ ಕೆಲಸ ಮುಗಿಸ್ಕೊಂಡು ನಾನು ಹೊರಟೆ ಮನೆಗೆ. ಬತ್ಯಾಕ ಬನ್ನಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಹೊರಟೆ ಜಿಮ್ಗೆ. ಸ್ವಲ್ಪ ಜಾಗಿಂಗ್ ಮಾಡಿಕೊಂಡು ಸೈಕ್ಲಿಂಗ್ ಮಾಡಿಕೊಂಡು ಆ್ಯಪ್ಸ್ ವರ್ಕೌಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಇವತ್ತು ಜಿಮ್ ವರ್ಕೌಟ್ ಮುಗೀತು. ನಾನು ಸ್ನಾನ ಮಾಡ್ಕೊಂಡು ಹಾಲ್ಗೆ ಬಂದಾಗ ನನ್ನ ತಮ್ಮಂಗೆ ABCD ಟ್ರೈನಿಂಗ್ ನಡೀತಾ ಇತ್ತು. ಅಂಕಲ್ TV ನೋಡ್ತಾಯಿದ್ರು. ನಾವು ಚಿಕ್ಕರಿದ್ದಾಗ ನೋಟ್ಸ್ ಬರೀಬೇಕಾದ್ರೆ ಇದೇ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ವಿ. ಫುಲ್ ಡೆಡಿಕೇಶನಿಂದ ಹೋಮ್ವರ್ಕ್ ಮಾಡ್ತಿದ್ದು ತಂಗಿ, ಅದನ್ನೇ ನೋಡಿಕೊಂಡು ನಾನು ತಿಂದೆ ಪರಂಗಿ. ಆಫೀಸಲ್ಲಿ ಮುಗಿದಿರೋ ಕೆಲಸನ ಮನೇಲಿ ಮುಗಿಸೋಣ ಅಂತ ಕೂತ್ಕೊಂಡೆ.